ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೃತಕ ಬುದ್ಧಿಮತ್ತೆ ಅಂದರೆ ಎಐ ನ ಎರಡು ವಿಭಿನ್ನ ಮುಖಗಳ ಬಗ್ಗೆ ಒಂದು ರೋಚಕ ಪಯಣ ಬೆಳೆಸಲಿದ್ದೇವೆ. ಒಂದೆಡೆ ಮನುಷ್ಯನ ಕೆಲಸವನ್ನು ಸುಲಭ ಮಾಡುವ ಇದರ ಅದ್ಭುತ ಶಕ್ತಿ, ಮತ್ತೊಂದೆಡೆ ಇದು ಸಮಾಜದಲ್ಲಿ ಹುಟ್ಟುಹಾಕುತ್ತಿರುವ ಆಳವಾದ ನೈತಿಕ ಪ್ರಶ್ನೆಗಳು. ಇದು ನಿಜಕ್ಕೂ ಒಂದು ಅತ್ಯಂತ ಕುತೂಹಲಕಾರಿ ವಿಷಯ. ಬನ್ನಿ ಒಳಹೊಕ್ಕೋಣ. ಒಮ್ಮೆ ಕಲ್ಪಿಸಿಕೊಳ್ಳಿ, ನಾವು ಕೇವಲ ಒಂದು ಆಡಿಯೋ ರೆಕಾರ್ಡ್ ಮಾಡಿದ್ರೆ ಸಾಕು, ಅದು ತನ್ನಷ್ಟಕ್ಕೆ ತಾನೇ ಅಕ್ಷರ ರೂಪಕ್ಕೆ ತಿರುಗಿ ತನ್ನದೇ ಆದ ಒಂದು ಅದ್ಭುತ ಸಾರಾಂಶವನ್ನು ಉಚಿತವಾಗಿ ಸಿದ್ಧಪಡಿಸಿದರೆ ಹೇಗಿರುತ್ತದೆ? ಇದು ಯಾವುದೋ ಮ್ಯಾಜಿಕ್ ಖಂಡಿತ ಅಲ್ಲ. ಬದಲಿಗೆ ಇಂದಿನ ಎಐ ತಂತ್ರಜ್ಞಾನ ನಮಗೆ ಒದಗಿಸಿರುವ ಒಂದು ಅಸಾಧಾರಣ ಸೂಪರ್ ಪವರ್. ಮುಂದಿನ ಕೆಲ ನಿಮಿಷಗಳಲ್ಲೇ ನಾವು ಈ ತಂತ್ರಜ್ಞಾನದ ತಾಂತ್ರಿಕ ಮ್ಯಾಜಿಕ್ನಿಂದ ಹಿಡಿದು ದೊಡ್ಡ ಮಟ್ಟದ ದಾರ್ಶನಿಕ ಚರ್ಚೆಯವರೆಗೆ ಸಾಗಲಿದ್ದೇವೆ. ಎಐನ ಉತ್ಪಾದಕತೆಯ ಶಕ್ತಿ, ಈ ಆಟೋಮೇಷನ್ ಹೇಗೆ ಕೆಲಸ ಮಾಡುತ್ತದೆ, ಇದರ ಹಿಂದಿರುವ ಗೌಪ್ಯತೆಯ ಸಮಸ್ಯೆಗಳು ಹಾಗೂ ಅಂತಿಮವಾಗಿ ಶಿಕ್ಷಣದ ಮೇಲೆ ಇದು ಬೀರುತ್ತಿರುವ ನೈತಿಕ ಪರಿಣಾಮಗಳ ಬಗ್ಗೆ ಹಂತಹಂತವಾಗಿ ಚರ್ಚಿಸಲಿದ್ದೇವೆ. ಈಗ ಮೊದಲನೇ ಅಂಶಕ್ಕೆ ಬರೋಣ. ಇಲ್ಲೊಂದು ನಿಜಕ್ಕೂ ಬೆರಗುಗೊಳಿಸುವ ಉದಾಹರಣೆ ಇದೆ. ಥಾಮಸ್ ಫ್ರಾಂಕ್ ಅವರ ಈ ಆಟೋಮೇಷನ್ ವಿಧಾನವನ್ನು ಗಮನಿಸಿದರೆ, ನಮ್ಮ ತಲೆಯಲ್ಲಿರುವ ಯೋಜನೆಗಳನ್ನು 14 ನಿಮಿಷಗಳ ಕಾಲ ರೆಕಾರ್ಡ್ ಮಾಡಿ ಒಂದೇ ₹1 ಖರ್ಚಿಲ್ಲದೆ $0 ಆಡಿಯೋದ ಸಂಪೂರ್ಣ ಟೆಕ್ಸ್ಟ್ ಮತ್ತು ಕರಾರುವಕ್ಕಾಲ ಸಾರಾಂಶವನ್ನು ಪಡೆಯಬಹುದು. ಈ ಎಐ ಕೇವಲ ಹೇಳಿದ್ದನ್ನು ಟೈಪ್ ಮಾಡುವ ಗುಮಾಸ್ತನಲ್ಲ. ಒಂದೇ ಒಂದು ಧ್ವನಿ ಮುದ್ರಣದಿಂದ ಇದು ಮುಖ್ಯ ಅಂಶಗಳನ್ನು ಹೆಕ್ಕಿ ತೆಗೆಯುತ್ತದೆ, ಮುಂದೆ ಮಾಡಬೇಕಾದ ಕೆಲಸಗಳ ಪಟ್ಟಿ ಮಾಡುತ್ತದೆ, ಉಲ್ಲೇಖಗಳನ್ನು ಜೋಡಿಸುತ್ತದೆ ಮತ್ತು ನಮ್ಮ ಮೂಲ ಐಡಿಯಾಗೆ ವಿರುದ್ಧವಾದ ವಾದಗಳನ್ನು ಕೂಡ ಯೋಚಿಸಿ ಒಂದು ಪರಿಪೂರ್ಣ ಡಾಕ್ಯುಮೆಂಟನ್ನು ಸೃಷ್ಟಿಸುತ್ತದೆ. ಹಾಗಾದ್ರೆ ತೆರೆಯ ಹಿಂದಿನ ಈ ಮ್ಯಾಜಿಕ್ ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅಂತ ಕುತೂಹಲ ಮೂಡ್ತಿದೆ ಅಲ್ವೇ? ಕ್ಲೌಡ್ ಸ್ಟೋರೇಜ್, ಪೈಪ್ ಡ್ರೀಮ್ ಮತ್ತು ನೋಷನ್ ಎಪಿಐಗಳೆಂಬ ತಂತ್ರಜ್ಞಾನಗಳನ್ನು ಒಟ್ಟುಗೂಡಿಸಿ ಈ ಆಟೋಮೇಷನ್ ವರ್ಕ್ಫ್ಲೋ ಹೇಗೆ ನಿರ್ಮಾಣವಾಗಿದೆ ಎಂಬುದನ್ನು ಈಗ ನೋಡೋಣ. ಇದು ಅಚ್ಚರಿ ಮೂಡಿಸುವಷ್ಟು ಸರಳವಾಗಿ ನಡೆಯುತ್ತದೆ. ಮೊದಲು ಆಡಿಯೋ ಕ್ಲೌಡ್ಗೆ ಹೋಗುತ್ತದೆ. ಅಲ್ಲಿಂದ ಪೈಪ್ ಡ್ರೀಮ್ ಎಂಬ ವ್ಯವಸ್ಥೆ ಅದನ್ನು ಹಿಡಿದು ಎಐ ಮೂಲಕ ಟೆಕ್ಸ್ಟ್ ಆಗಿ ಬದಲಾಯಿಸುತ್ತದೆ. ಕೊನೆಗೆ ನೋಷನ್ ಪೇಜ್ನಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಸೇವ್ ಆಗುತ್ತದೆ. ನಾವು ಫೈಲ್ ಅಪ್ಲೋಡ್ ಮಾಡಿದ ತಕ್ಷಣ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆಗಳು ತಾನಾಗಿಯೇ ಅತ್ಯಂತ ಸುಗಮವಾಗಿ ನಡೆದು ಹೋಗ್ತವೆ. ಇಲ್ಲಿ ಎದುರಾಗುವ ಬಹುದೊಡ್ಡ ಸವಾಲೆಂದರೆ ಮೆಮರಿಯ ಮಿತಿ. ಬರೀ 256 ಮೆಗಾಬೈಟ್ ಮಿತಿ ಇದ್ರೂ ಎಫ್ಎಫ್ಎಂಪಿಇಜಿ ಬಳಸಿ ಆಡಿಯೋವನ್ನು ಸಣ್ಣ ಸಣ್ಣ ತುಣುಕುಗಳಾಗಿ ಕತ್ತರಿಸುವ ಅದ್ಭುತ ತಂತ್ರ ಇಲ್ಲಿ ಬಳಕೆಯಾಗ್ತದೆ. ಎಷ್ಟರ ಮಟ್ಟಿಗೆ ಅಂದ್ರೆ 8 ಗಂಟೆಗಳ ಕಾಲದ ಬೃಹತ್ ಆಡಿಯೋವನ್ನು ಬರೀ 90 ಸೆಕೆಂಡುಗಳಲ್ಲಿ ಇದು ಪ್ರಕ್ರಿಯೆಗೊಳಿಸಬಲ್ಲದು. ಇದು ನಿಜಕ್ಕೂ ನಂಬಲ ಸಾಧ್ಯ ಅಲ್ವಾ? ಮಾರುಕಟ್ಟೆಯಲ್ಲಿರುವ ವಿವಿಧ ಎಐ ಸೇವೆಗಳನ್ನು ಒಮ್ಮೆ ಹೋಲಿಸಿ ನೋಡಿದಾಗ ಗ್ರೋಕ್ ಮತ್ತು ಗೂಗಲ್ ಜೆಮಿನೈನಂತಹ ಮಾಡೆಲ್ಗಳು ಈ ಸ್ಪೀಚ್ ಟು ಟೆಕ್ಸ್ಟ್ ಮತ್ತು ಸಾರಾಂಶದ ಕೆಲಸಕ್ಕೆ ಅತ್ಯುತ್ತಮ ಉಚಿತ ಆಯ್ಕೆಗಳನ್ನು ನೀಡುತ್ತಿವೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದರೆ ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಬಹುಮುಖ್ಯ ಅಂಶವಿದೆ. ಅದೇ ಗೌಪ್ಯತೆ ಮತ್ತು ಗುಪ್ತ ವೆಚ್ಚಗಳು. ಕೇವಲ ಈ ಅದ್ಭುತ ಸಾಮರ್ಥ್ಯಗಳ ಬಗ್ಗೆ ಮಾತ್ರ ರೋಮಾಂಚನಗೊಂಡ್ರೆ ಸಾಲದು. ಉಚಿತವಾಗಿ ಸಿಗುವ ಎಲ್ಲದರ ಹಿಂದೆಯೂ ಒಂದು ಬೆಲೆ ಇದ್ದೇ ಇರುತ್ತದೆ. ಇಲ್ಲಿ ಗಮನಿಸಿ, ಗ್ರಾಕ್ ನಮ್ಮ ಡೇಟಾವನ್ನು ತನ್ನ ತರಬೇತಿಗೆ ಬಳಸಿಕೊಳ್ಳುವುದಿಲ್ಲ. ಆದರೆ ಉಚಿತವಾಗಿ ಲಭ್ಯವಿರುವ ಜೆಮಿನಿ ನಾವು ನೀಡುವ ಮಾಹಿತಿಯನ್ನು ತನ್ನ ಮಾಡೆಲ್ಗಳ ತರಬೇತಿಗೆ ಬಳಸಿಕೊಳ್ಳುತ್ತದೆ. ಅಂದರೆ ಉಚಿತ ರಿಮೋಟ್ ಎಐಗಳಿಗೆ ನೀಡುವ ಯಾವುದೇ ಮಾಹಿತಿ 100% ಖಾಸಗಿಯಾಗಿರುವುದಿಲ್ಲ ಅನ್ನೋದು ನಾವೆಲ್ಲರೂ ನೆನಪಿಡಬೇಕಾದ ಕಟು ಸತ್ಯ. ಈ ತಂತ್ರಜ್ಞಾನ ಕೇವಲ ನಮ್ಮ ದಿನನಿತ್ಯದ ಕೆಲಸಗಳನ್ನಷ್ಟೇ ಅಲ್ಲ, ಇಡೀ ಶೈಕ್ಷಣಿಕ ವಲಯವನ್ನೇ ಹೇಗೆ ತಲ್ಲಣಗೊಳಿಸುತ್ತಿದೆ ಎಂಬುದನ್ನು ಡಾ. ಮುನ್ಮುನ್ ಸಾಧುಖಾನ್ ಅವರ ಈ ಸಂಶೋಧನಾ ಪ್ರಬಂಧ ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಇಲ್ಲಿಂದ ಈ ವಿಶ್ಲೇಷಣೆಯ ದಿಕ್ಕು ಸ್ವಲ್ಪ ಬದಲಾಗುತ್ತದೆ. ನಾವು ಈವರೆಗೆ ನೋಡಿದ ಉತ್ಪಾದಕತೆಯ ಉತ್ಸಾಹದಿಂದ ಈಗ ಸ್ವಲ್ಪ ಗಂಭೀರವಾದ ವಾಸ್ತವದ ಕಡೆಗೆ ಹೊರಳೋಣ. ಈ ಎಐ ಉಪಕರಣಗಳು ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ಬುಡಮೇಲು ಮಾಡುತ್ತಿವೆ ಮತ್ತು ಅದರ ನೈತಿಕತೆಗಳೇನು ಎಂಬುದನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವ ಸಮಯವಿದು. ಮೂಲತಃ ಈ ಸಂಶೋಧಕರು ಕೃತಕ ಬುದ್ಧಿಮತ್ತೆಯನ್ನು ಹೇಗೆ ವ್ಯಾಖ್ಯಾನಿಸುತ್ತಾರೆ? ಸರಳವಾಗಿ ಹೇಳಬೇಕೆಂದರೆ, ಮನುಷ್ಯರಂತೆಯೇ ಕಲಿಯುವ, ಆಲೋಚಿಸುವ ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಸಾಮರ್ಥ್ಯವಿರುವ ಕಂಪ್ಯೂಟರ್ ವಿಜ್ಞಾನದ ಒಂದು ಅತ್ಯಾಧುನಿಕ ಆವಿಷ್ಕಾರವಿದು. ಹಾಗೆಯೇ ಎಥಿಕ್ಸ್ ಅಥವಾ ನೀತಿಶಾಸ್ತ್ರ ಎಂದರೆ ಪ್ರಾಚೀನ ಗ್ರೀಕ್ ಪದ ಈಥೋಸ್ನಿಂದ ಬಂದಿರುವ ಮನುಷ್ಯನ ನಡವಳಿಕೆಯಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂದು ವಿಶ್ಲೇಷಿಸುವ ತತ್ವ.
ಈ ಬೃಹತ್ ಶಕ್ತಿಯನ್ನು ಸಮಾಜದ ಕೈಗಿಡುವಾಗ ಇದರ ನೈತಿಕ ಹೊಣೆಗಾರಿಕೆ ತುಂಬಾನೇ ದೊಡ್ಡದು. ಈ ಸಂಶೋಧನೆಯ ಆಘಾತಕಾರಿ ಪರಿಣಾಮಗಳನ್ನು ಇಲ್ಲಿ ನೋಡಬಹುದು. ನಾವು ಸ್ವಲ್ಪ ಹೊತ್ತಿನ ಮುಂಚೆ ಹೊಗಳಿದ ಅದೇ ಎಐ ಅನ್ನು ಬಳಸಿ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ನಕಲು ಮಾಡಲು, ಮನೆಕೆಲಸ ಮಾಡಲು ಶುರು ಮಾಡಿದ್ದಾರೆ. ಇದರಿಂದ ಸಂಶೋಧಕರಲ್ಲಿ ಕೃತಿಚೌರ್ಯ ಹೆಚ್ಚಾಗಿದೆ ಮತ್ತು ಒಟ್ಟಾರೆಯಾಗಿ ಶಿಕ್ಷಣದ ಗುಣಮಟ್ಟ ಪಾತಾಳಕ್ಕೆ ಕುಸಿಯುತ್ತಿದೆ. ಇದೇನೋ ಯಾವುದೋ ಒಂದು ಕಾಲೇಜಿನ ಸಮಸ್ಯೆ ಅಲ್ಲ. 2023ರಲ್ಲಿ ನಡೆದ ಹುವಾಹುವರ ಅಧ್ಯಯನವನ್ನ ಗಮನಿಸಿ ಫಿಲಿಪೈನ್ಸ್ನ ಸುಮಾರು 1700 ವಿದ್ಯಾರ್ಥಿಗಳನ್ನ ಸಮೀಕ್ಷೆ ಮಾಡಿದಾಗ ಇಂದಿನ ಯುವಜನತೆ ಎಐ ಮೇಲೆ ಎಷ್ಟರ ಮಟ್ಟಿಗೆ ಅವಲಂಬಿತರಾಗಿದ್ದಾರೆ ಎಂಬ ಜಾಗತಿಕ ಸತ್ಯ ಬಯಲಾಗಿದೆ. ಮತ್ತು ಇದರ ಬಿಸಿ ಕೇವಲ ತರಗತಿಯ ಒಳಗೆ ಮಾತ್ರ ಸೀಮಿತವಾಗಿಲ್ಲ, ಆರ್ಥಿಕತೆಯ ಮೇಲೂ ಭಾರೀ ಪೆಟ್ಟು ಬೀಳುತ್ತಿದೆ. ಎಐ ಬಳಕೆಯ ಹೆಚ್ಚಳದಿಂದಾಗಿಯೇ ಪ್ರಸಿದ್ಧ ಟಿಸಿಎಸ್ ಕಂಪನಿ ಬರೋಬ್ಬರಿ 12,000 ಉದ್ಯೋಗಿಗಳನ್ನು ವಜಾಗೊಳಿಸುವ ಪರಿಸ್ಥಿತಿ ಬಂದಿತ್ತು ಎಂದು ಈ ಪ್ರಬಂಧದಲ್ಲಿ ಉಲ್ಲೇಖಿಸಲಾಗಿದೆ. ಇದು ಅತ್ಯಂತ ಆತಂಕಕಾರಿ ವಾಸ್ತವ. ಹಾಗಾದರೆ ಮುಂದೇನು? ಈ ತಂತ್ರಜ್ಞಾನದ ನಾವೀನ್ಯತೆ ಮತ್ತು ಶೈಕ್ಷಣಿಕ ಸಮಗ್ರತೆಯ ನಡುವೆ ಇರುವ ಈ ಬೃಹತ್ ಸಂಘರ್ಷವನ್ನು ನಾವು ಹೇಗೆ ಎದುರಿಸುವುದು? ಬನ್ನಿ, ಇದಕ್ಕೆ ಪ್ರಸ್ತಾವಿಸಲಾದ ಪರಿಹಾರಗಳ ಕಡೆಗೆ ಗಮನ ಹರಿಸೋಣ. ಸಂಶೋಧಕರು ಮುಂದಿಡುವ ಒಂದು ಕಠಿಣ ಪ್ರಸ್ತಾವನೆಯೆಂದರೆ ಪರೀಕ್ಷೆಗಳ ಸಮಯದಲ್ಲಿ ಯಾವುದೇ ಎಐ ಉಪಕರಣಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವುದು. ಶೈಕ್ಷಣಿಕ ಅಪ್ರಾಮಾಣಿಕತೆಯನ್ನು ತಡೆಯಲು ಇದೊಂದು ನೇರವಾದ ಶಿಫಾರಸು. ನಾವಿಲ್ಲಿ ಯಾವುದೇ ಪರ ಅಥವಾ ವಿರೋಧ ನಿಲುವು ತೆಗೆದುಕೊಳ್ಳುತ್ತಿಲ್ಲ, ಬದಲಾಗಿ ಅಧ್ಯಯನದ ವರದಿಯನ್ನು ನಿಷ್ಪಕ್ಷಪಾತವಾಗಿ ವಿವರಿಸುತ್ತಿದ್ದೇವೆ. ಈ ಸಮಸ್ಯೆಯನ್ನು ಎದುರಿಸಲು 2 ವಿಭಿನ್ನ ಮಾರ್ಗಗಳಿವೆ. ಒಂದು, ವಿದ್ಯಾರ್ಥಿಗಳಲ್ಲಿ ನೈತಿಕ ಬಳಕೆ ಮತ್ತು ಸ್ವಂತ ಕೆಲಸದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಶೈಕ್ಷಣಿಕ ಅಭಿಯಾನಗಳನ್ನು ನಡೆಸುವುದು. ಇನ್ನೊಂದು, ಶಿಕ್ಷಣದ ಗುಣಮಟ್ಟವನ್ನು ಉಳಿಸಲು ಸಂಶೋಧಕರು ಸೂಚಿಸುವ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಹೇರುವುದು. ಅಂತಿಮವಾಗಿ ಇಂದಿನ ವಿಶ್ಲೇಷಣೆ ನಮ್ಮೆಲ್ಲರ ಮುಂದಿಡುವ ಬಹುದೊಡ್ಡ ಪ್ರಶ್ನೆಯಿದು. ಮನುಷ್ಯನ ಮೂಲ ಚಿಂತನೆ ಮತ್ತು ಶೈಕ್ಷಣಿಕ ಸತ್ಯವನ್ನು ಬಲಿಕೊಡದೆ ಈ ಅದ್ಭುತ ಎಐ ಶಕ್ತಿಯನ್ನು ನಮ್ಮ ಸಮಾಜ ಹೇಗೆ ಬಳಸಿಕೊಳ್ಳಬಹುದು? 2 ಮುಖಗಳ ಈ ಕತ್ತಿಯನ್ನು ಬಳಸುವ ಸಮತೋಲನವನ್ನು ನಾವೆಲ್ಲರೂ ಕಂಡುಕೊಳ್ಳಬೇಕಿದೆ. ಈ ಆಳವಾದ ವಿಶ್ಲೇಷಣೆ ಈ ವಿಷಯದ ಬಗ್ಗೆ ಇನ್ನಷ್ಟು ಯೋಚಿಸುವಂತೆ ಮಾಡಿದೆ ಎಂದು ನಂಬಿದ್ದೇವೆ.